ಹಲೋ ಟೆಕ್ನಿಕಲ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇದು ಆಲ್ರೆಡಿ ಎಲ್ಲ DCET ವಿದ್ಯಾರ್ಥಿಗಳು DCET ಎಕ್ಸಾಮನ್ನು ಮುಗಿಸಿ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ, ಚಿಲ್ ಮಾಡ್ತಿರ್ತೀರಾ, ನಿಮ್ಮ ಇಂಜಿನಿಯರಿಂಗ್ಸ್ ಬಗ್ಗೆ ಥಿಂಕ್ ಮಾಡ್ತಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಯಾವಾಗ ನೀವು DCET ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆಯಿತೋ, ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ಸ್ ದಿನವೇ ನಾವು ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ವಿ. ಸೊ ಆ ಕೀ ಆನ್ಸರ್ಸ್ನ ರಿಲೀಸ್ ಆದ ನಂತರ ಕರ್ನಾಟಕ ಅಥಾರಿಟಿ ಅವರು ಸಹ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು. ಸೊ ಅಕಾರ್ಡಿಂಗ್ ಟು ಎರಡು ಕೀ ಆನ್ಸರ್ಸ್ ಪ್ರಕಾರ ವೇರಿಯೇಷನ್ಸ್ಗಳಿತ್ತು. ಕೆಲವೊಂದು ಕ್ವೆಶನ್ಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಕ್ವೆಶನ್ಸ್ಗಳಲ್ಲಿ ವೇರಿಯೇಷನ್ಸ್ ಇತ್ತು. ಸೊ ಹಾಗಾಗಿ ಆಬ್ಜೆಕ್ಷನ್ಸ್ ಲಿಂಕನ್ನು ಸಹ ಪ್ರೊವೈಡ್ ಮಾಡಿದರು. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆಬ್ಜೆಕ್ಷನ್ಸ್ ಲಿಂಕ್ ಮುಖಾಂತರ KE ಅಥಾರಿಟಿ ಅವ್ರಿಗೆ ಆಬ್ಜೆಕ್ಟು ಸಹ ಮಾಡಿದ್ರಿ. ಸೊ ಹಾಗಾಗಿ ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ರಿವೈಸ್ಡ್ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ಕುರಿತಾದಂತೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಡಿಪ್ಲೊಮೊ CET 2023. ಸೊ ಇದರಲ್ಲಿ ಯು ಕ್ಯಾನ್ ಸಿ ಹಳೆ ಪ್ರಾವಿಷನಲ್ ಕೀ ಆನ್ಸರ್ಸು ಸಹ ನೋಡ್ಬೋದು, ಆಬ್ಜೆಕ್ಷನ್ಸ್ ಲಿಂಕ್ ಫಾರ್ ಕೀ ಆನ್ಸರ್ಸು ಸಹ ನೋಡ್ಬೋದು, ಆ್ಯಂಡ್ ದೆನ್ ರಿವೈಸ್ಡ್ ಪ್ರಾವಿಷನಲ್ ಕೀ ಆನ್ಸರ್ಸ್ ವಿಚ್ ಇಸ್ ರಿಲೀಸ್ ಬೈ 22nd of September 2023. ಸೊ ಇವತ್ತು ಈ ಒಂದು ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಖ್ಯವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು DCET ಎಕ್ಸಾಮಿನೇಷನ್ಸ್ಗೆ ತಯಾರಾಗ್ತಿರ್ತೀರೋ, ಸೊ ಅವರೆಲ್ಲರಿಗೂ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಂದರೆ, ಸೊ ನಾಳೆಯಿಂದ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಲಾಂಗ್ ಟರ್ಮ್ DCET ಕೋಚಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು DCET ಕೋಚಿಂಗ್ಸ್ನ ಪಡ್ಕೊಬೇಕು ಅಂತಿದ್ದೀರೋ ಲಾಂಗ್ ಟರ್ಮ್ ವೈಸ್ ಆಗಿ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಅವರ್ ತ್ರಿಬಲ್ ಟಿ ಅಕಾಡೆಮಿ. ಸೊ ತ್ರಿಬಲ್ ಟಿ ಅಕಾಡೆಮಿ ನಂಬರ್ನ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಸೊ ಫರ್ದರ್ ಇನ್ಫಾರ್ಮೇಷನ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್. ನಾಳೆ 23rd of September Saturday, ಸೊ DCET ಡೆಮೋ ಕ್ಲಾಸಸ್ನು ಸಹ ಅವೈಲಬಲ್ ಮಾಡಿಕೊಡ್ತಿದ್ದೀವಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಹಾಗಾದರೆ ನೋಡೋಣ, ರಿವೈಸ್ಡ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಏನೇನು ಚೇಂಜ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನಾವು ಸೆಟ್ A1ಗೆ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ A1 ಮಾತ್ರ ತೊಗೊಳ್ಳೋಣ. ಸೊ ನಾವು ಆಬ್ಜೆಕ್ಟ್ನ ಮಾಡಿದ್ವಿ 22nd and 24th, 25th ಹಾಗೆ 37. ಸೊ ಯು ಕ್ಯಾನ್ ಅಬ್ಸರ್ವ್ 22nd ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಆಬ್ಜೆಕ್ಟ್ನ ಮಾಡಿರೋದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ, ರಿವೈಸ್ ಮಾಡಾದ ನಂತರನೇ ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ 24th ಇಸ್ ಗ್ರೇಸ್ ಮಾರ್ಕ್ಸ್, 25th ಇಸ್ B and D. ಸೊ ಯಾರೆಲ್ಲ B ಹಾಕಿರ್ತೀರೋ ಸೊ ಅವ್ರದ್ದು ಕರೆಕ್ಟ್ ಅಂತ ಆನ್ಸರ್, ಯಾರೆಲ್ಲ D ಹಾಕಿರ್ತೀರೋ ಸೊ ಅವ್ರದ್ದು ಸಹ ಕರೆಕ್ಟ್ ಅಂತ ರೆಕಾಗ್ನೈಸ್ ಮಾಡ್ತಾರೆ. ಆ್ಯಂಡ್ ದೆನ್ 37th ಈಸ್ ಆಲ್ಸೋ ಎ ಗ್ರೇಸ್ ಮಾರ್ಕ್ಸ್, 43rd ದಟ್ ಈಸ್ A and B, A ಅಥವಾ B ಯಾವ್ದು ಹಾಕಿದ್ರು ಸಹ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಆ್ಯಂಡ್ ದೆನ್ 70s is also grace marks. ಸೊ ಟೋಟಲ್ ಆಗಿ ನಿಮಗೆ 1, 2, 3 ಗ್ರೇಸ್ ಮಾರ್ಕ್ಸನ್ನು ಸಿಗುತ್ತೆ. ಆ್ಯಂಡ್ ದೆನ್ 2 ಎರಡು ಆಪ್ಷನ್ಸ್ ಇದೆ, A or B or C or D ಅನ್ನೋದಕ್ಕೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿದಿರೋ ಸೊ ಡೆಫಿನೆಟ್ಲಾಗಿ ನಿಮಗೆ ನೀವು ರಾಂಗ್ ಆಪ್ಷನ್ಸ್ ಹಾಕಿದ್ರು ಸಹ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ರಿಮೆಂಬರ್, ಯಾರೆಲ್ಲ ಅಟೆಂಪ್ಟ್ ಮಾಡಿದಿರೋ ಅವ್ರಿಗೆ ಮಾತ್ರ ಮಾರ್ಕ್ಸ್ ಸಿಗೋವಂಥದ್ದು. ಸೊ ಇದಿಷ್ಟು DCET ರಿವೈಸ್ಡ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಕುರಿತಾದಂತೆ. ಸೊ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿ, ಸೊ ದಟ್ ನಿಮ್ಮ ಪೇಪರ್ ಕೋಡ್ ಯಾವುದಿದೆ, ವರ್ಷನ್ ಕೋಡ್ ಯಾವುದಿದೆ, ಸೊ ಎಲ್ಲದರಲ್ಲೂ ಸಹ ಕೀ ಆನ್ಸರ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮಗೆ ಕ್ರಾಸ್ ವೆರಿಫಿಕೇಷನ್ಸ್ನ ಮಾಡ್ಕೊಬೋದು. ಹಾಗೆ ನಿಮ್ಮ ರ್ಯಾಂಕನ್ನು ಸಹ ನೀವು ಓವರ್ ಆಲ್ ಅನಾಲಿಸಿಸ್ನ ಮಾಡಿ ಪ್ರಿಡಿಕ್ಟ್ನ ಮಾಡ್ಕೊಬೋದು. ಸೊ ಮತ್ತೊಮ್ಮೆ ಯಾರೆಲ್ಲ DCET ಕೋಚಿಂಗ್ ಪಡ್ಕೊಬೇಕು ಅಂತಿದ್ದೀರೋ ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ 23rd of September ದಟ್ ಈಸ್ Saturday, ಟುಮಾರೋ ಲಾಂಗ್ ಟರ್ಮ್ ಕೋಚಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಡೆಮೋ ಕ್ಲಾಸಸ್ಸು ಸಹ ಅವೈಲಬಲ್ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಪಡ್ಕೊಬೇಕು ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.